ಇವತ್ತು ಒಂದು ವೆರಿ ಕಾಮನ್ ಟಾಪಿಕ್ ವಿಚ್ ಇಸ್ ಪಿಗ್ಮೆಂಟೇಷನ್ ಅನ್ನೋ ಸ್ಕಿನ್ ಪ್ರಾಬ್ಲಮ್ ಬಗ್ಗೆ ಮಾತಾಡೋದ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫಸ್ಟ್ ಆಫ್ ಆಲ್, ಪಿಗ್ಮೆಂಟೇಷನ್ ಅಂದ್ರೆ ಇಟ್ ಇಸ್ ಲೈಕ್ ಡಾರ್ಕನಿಂಗ್ ಆಫ್ ದ ಸ್ಕಿನ್. ಡಾರ್ಕನಿಂಗ್ ಆಫ್ ದ ಸ್ಕಿನ್ ಏನಕ್ಕಾಗುತ್ತೆ ಅಂತಂದ್ರೆ ನಮ್ಮ ಸ್ಕಿನ್ ವೆನ್ ಇಟ್ ಸ್ಟಾರ್ಟ್ ಪ್ರೊಡ್ಯೂಸಿಂಗ್ ಮೋರ್ ಮೆಲಾನಿನ್ ಅಲ್ವಾ, ಸೊ ಆವಾಗ ನಮ್ಮ ಸ್ಕಿನ್ ಡಾರ್ಕನಿಂಗ್ ಆಗ್ತಾ ಹೋಗುತ್ತೆ. ಅದು ಅಂಡರ್ ದಿ ಐಸ್ ಆಗ್ಬೋದು, ಇಟ್ಸ್ ಕಾಲ್ಡ್ ಆಸ್ ಅ ಡಾರ್ಕ್ ಸರ್ಕಲ್, ಅಂಡ್ ಚೀಕ್ಸ್ ಹತ್ರ ಆದ್ರೆ ಇಟ್ಸ್ ಕಾಲ್ಡ್ ಆಸ್ ಅ ಮೆಲಾಸ್ಮಾ ಅಥವಾ ಪಿಗ್ಮೆಂಟೇಷನ್. ದರ್ ಇಸ್ ಅ ಲಾಟ್ ಮೋರ್ ನೇಮ್. ಅರೌಂಡ್ ದ ಮೌತ್ ಕೂಡ ನೀವು ಪಿಗ್ಮೆಂಟೇಷನ್ ನ ನೋಡ್ಬೋದು, ಅಂಡ್ ಅನ್ಇವನ್ ಸ್ಕಿನ್ ಟೋನ್ ನೋಡ್ಬೋದು, ಬ್ಲೆಮಿಶ್ನೆಸ್ ನೋಡ್ಬೋದು. ಸೊ ಇದೆಲ್ಲ ಕೂಡ ಪಿಗ್ಮೆಂಟೇಷನ್ ಕ್ಯಾಟಗರಿಗೆನೆ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ನೀವೆಲ್ಲ ಆಕ್ನೀಸ್ ಪ್ರಾಬ್ಲಮ್ ಫೇಸ್ ಮಾಡಿ ಆಕ್ನಿ ಮಾರ್ಕ್ಸ್ ಉಳ್ಕೊಂಡಿರುತ್ತೆ. ಸೊ ಅದು ಡಾರ್ಕ್ ಸ್ಪಾಟ್ಸ್ ಆಗಿ ಡಾರ್ಕ್ ಪ್ಯಾಚಸ್ ಕೂಡ ನಿಮಗೆ ಸ್ಕಿನ್ ಅಲ್ಲಿ ಕಾಣಿಸ್ತಾ ಇರುತ್ತೆ. ದಿಸ್ ಇಸ್ ದ ಕಾಮನ್ ಇಶ್ಯೂಸ್ ಮೋಸ್ಟ್ ಆಫ್ ದ ಗರ್ಲ್ಸ್ will be facing. So even ನನಗೂ ಕೂಡ, if you observe, I have a pigmentation in both cheeks, okay, ಮತ್ತೆ ಅರೌಂಡ್ ದ ಮೌತ್ ಅಂಡ್ ಡಾರ್ಕ್ ಸರ್ಕಲ್ ನನಗೂ ಕೂಡ ಇದೆ. ಅಂಡ್ ಐಮ್ ಟ್ರೀಟಿಂಗ್ ದಸ್. ಇವಾಗ ಇದ್ರ ಪ್ರಕಾರ ಇಟ್ಟಿದ್ದೀನಿ. ಓಕೆ, ಸೊ ಇದು ತುಂಬಾ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು. ನೌ ಯು ಕ್ಯಾನ್ ಸಿ ಲೆಸರ್ ಆನ್ ಮೈ ಫೇಸ್. ನನ್ನ ಪ್ರೆಗ್ನೆನ್ಸಿ ನನಗೆ ಜಾಸ್ತಿನೇ ಪಿಗ್ಮೆಂಟೇಷನ್ ನ ಕಾಸ್ ಮಾಡಿತ್ತು ಆಲ್ ಓವರ್ ದ ಸ್ಕಿನ್. ನಾಟ್ ಟು ಟೆಕ್ನಿಕಲಿ ನಾನು ಇಲ್ಲಿ ಪಿಗ್ಮೆಂಟೇಷನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿಲ್ಲ ಅಂಡ್ ಮಾಡ್ತಿಲ್ಲ. ಸೊ ಬಿಕಾಸ್ ಎವ್ರಿ ಒನ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ವಿಡಿಯೋ. ಸೊ ಜಸ್ಟ್ ಪಿಗ್ಮೆಂಟೇಷನ್ ಅಂದ್ರೆ ಇಟ್ ಇಸ್ ಜಸ್ಟ್ ಏನ್ ಹೇಳ್ತೀರಾ, ಆ ಸ್ಕಿನ್ ಕಪ್ಪಾಗ್ತಿರುತ್ತೆ ಸಮ್ ಪ್ಲೇಸಸ್ ಅಲ್ಲಿ, ಅಂಡ್ ಇದನ್ನ ಪಿಗ್ಮೆಂಟೇಷನ್ ಅಂತ ಕರಿತೀವಿ. ಇವಾಗ ಬೇಸಿಕ್ ಸ್ಕಿನ್ ಕೇರ್ ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಬೇಸಿಕ್ ಸ್ಕಿನ್ ಕೇರ್ ನ ನೀವು ಕಂಟಿನ್ಯೂಸ್ ಆಗಿ ಕನ್ಸಿಸ್ಟೆನ್ಸಿ ಇಟ್ಕೊಂಡು ಮಾಡ್ತಾ ಬಂದ್ರೆ ಯು ವಿಲ್ ಸಿ ದ ಡ್ರಾಸ್ಟಿಕ್ ಚೇಂಜಸ್ ಆನ್ ಯುವರ್ ಸ್ಕಿನ್. ಒಳ್ಳೆ ರಿಸಲ್ಟ್ ನ ಕೂಡ ನೋಡಬಹುದು ನಿಮ್ಮ ಸ್ಕಿನ್ ಅಲ್ಲಿ. ಸೊ ಅದೇನಂತ ಇವಾಗ ಕ್ವಿಕ್ ಆಗಿ ತಿಳ್ಕೊಳ್ಳೋದ. ಬೇಸಿಕ್ ಸ್ಕಿನ್ ಕೇರ್ ಅಂದ್ರೆ ಫಸ್ಟ್ ಥಿಂಗ್ ಇಸ್ ಅ ಕ್ಲಿನ್ಸರ್. ಸೊ ಕ್ಲಿನ್ಸರ್ ಅಂದ್ರೆ ನೀವು ಫೇಸ್ ವಾಶ್ ಆದ್ರೂ ಇಟ್ಕೊಳ್ಳಿ, ಕ್ಲಿನ್ಸರ್ ಆದ್ರೂ ಇಟ್ಕೊಳ್ಳಿ. ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಸ್ಕಿನ್ ಟೈಪಿಗೆ ಮ್ಯಾಚ್ ಆಗುವಂತ ಕ್ಲಿನ್ಸರ್ ಅಥವಾ ಫೇಸ್ ವಾಶ್ ಗಳನ್ನ ಇಟ್ಕೊಳ್ಳಿ. ಅಂಡ್ ಕ್ಲಿನ್ಸರ್ ಅಥವಾ ಫೇಸ್ ವಾಶ್ ಅಲ್ಲಿ ಗ್ಲೈಕಾಲಿಕ್ ಆಸಿಡ್ ಅಥವಾ ವೈಟಮಿನ್ ಸಿ ಅಥವಾ ಆಸಿಲಿಕ್ ಆಸಿಡ್ ಅಥವಾ ಕೋಜಿಕ್ ಆಸಿಡ್ ಈ ತರ ಸ್ಕಿನ್ ಲೈಟ್ನಿಂಗ್ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಇರಬೇಕು ಫೇಸ್ ವಾಶ್ ಅಲ್ಲಿ. ಸೊ ಆ ತರ ಫೇಸ್ ವಾಶ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ ಪ್ರಾಡಕ್ಟ್ಸ್ ಗಳನ್ನ, ನೀವು ಚೆಕ್ ಮಾಡಬಹುದು. ಸೆಕೆಂಡ್ ಸ್ಟೆಪ್ ಬಂದು ಸೀರಮ್. ಸೀರಮ್ ಯಾವ ತರ ಇರ್ಬೇಕಂದ್ರೆ, ನೀವು ಫೇಸ್ ವಾಶ್ ಅಲ್ಲಿ ಯಾವ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ಚೂಸ್ ಮಾಡಿರ್ತೀರಾ ಅದನ್ನ ಬಿಟ್ಟು ಬೇರೆ ಇಂಗ್ರೀಡಿಯೆಂಟ್ಸ್ ಇರುವಂತ ಸೀರಮ್ ನ ಯೂಸ್ ಮಾಡಿ. ಎಕ್ಸಾಂಪಲ್, ನಿಮ್ಮ ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಆದ್ರೆ ಯು ಕ್ಯಾನ್ ಪೇರ್ ಇಟ್ ಅಪ್ ವಿತ್ ನಿಯಾಸಿನಮೈಡ್ ಅಂಡ್ ವೈಟಮಿನ್ ಸಿ ಕಾಂಬಿನೇಷನ್ ಇರುವಂತ ಸೀರಮ್ ಗಳನ್ನ ಯೂಸ್ ಮಾಡಿ. ಆಲ್ಫಾ ಆರ್ ಬ್ಯೂಟಿನ್ ಪ್ಲಸ್ ನಿಯಾಸಿನಮೈಡ್ ಇರುವಂತ ಕಾಂಬಿನೇಷನ್ ಸೀರಮ್ಸ್ ನ ಯೂಸ್ ಮಾಡಬಹುದು ಮಾರ್ನಿಂಗ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ. ಅಂಡ್ ನೈಟ್ ಸ್ಕಿನ್ ಕೇರ್ ರುಟೀನ್ ಅಲ್ಲಿ ಸೀರಮ್ ಬಂದು ಅಗೇನ್ ಗ್ಲೈಕಾಲಿಕ್ ಆಸಿಡ್ ಇಸ್ ದ ಬೆಸ್ಟ್. ವೀಕ್ಲಿ ಒನ್ಸ್ ಅಥವಾ ಟ್ವೈಸ್ ಯೂಸ್ ಮಾಡಿ ಸಾಕು ಗ್ಲೈಕಾಲಿಕ್ ಆಸಿಡ್. ಕೋಜಿಕ್ ಆಸಿಡ್ ಆದ್ರೂ ಅಷ್ಟೇ ವೀಕ್ಲಿ 1 ಟೈಮ್ ಅಥವಾ 2 ಟೈಮ್ಸ್ ಇಟ್ಸ್ ಎನಫ್. ಯಾವುದೇ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಆದ್ರೂ ವೀಕ್ಲಿ 1 or 2 ಟೈಮ್ಸ್ ಇಟ್ಕೊಳ್ಳಿ ಸಾಕು. ಸೊ ದಿಸ್ ಇಸ್ ದ ಸೀರಮ್ ಮೆಥಡ್ ವಾಟ್ ಯು ಶುಡ್ ಫಾಲೋ ಫಾರ್ ಯುವರ್ ಪಿಗ್ಮೆಂಟೇಷನ್ ಟಾರ್ಗೆಟ್. ಅಂಡ್ ಸೀರಮ್ ಅಲ್ಲಿ ಆಸಿಲಿಕ್ ಆಸಿಡ್ ಇದೆ, ಟ್ರಾನ್ಸಿನಿಕ್ ಆಸಿಡ್ ಇದೆ, ಅಂಡ್ ಒನ್ ಮೋರ್ ಇಸ್ ಕೋಜಿಕ್ ಆಸಿಡ್ ಹೇಳಿದೆ ಅನ್ಕೊಳ್ತೀನಿ. ಕೋಜಿಕ್ ಆಸಿಡ್ ಇದೆ. ಇದಿಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ. ಇದರಲ್ಲಿ ಯಾವ್ದಾದ್ರು ಒಂದು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ಚೂಸ್ ಮಾಡಿಬಿಟ್ಟು ನಿಮ್ಮ ನೈಟ್ ಸ್ಕಿನ್ ಕೇರ್ ರೂಟೀನ್ ಅಲ್ಲಿ ಯೂಸ್ ಮಾಡಿ. ದಿಸ್ ಇಸ್ ದ ಸೀರಮ್ ಪಾರ್ಟ್, ಇಟ್ಸ್ ಓವರ್. ಸೊ ದ ನೆಕ್ಸ್ಟ್ ಕಮ್ಸ್ ಮಾಯಶ್ಚರೈಸರ್. ಮಾಯಶ್ಚರೈಸರ್ ನ ನೀವು ಯಾವ ತರ ಇಟ್ಕೋಬೇಕಂದ್ರೆ, ಆಲ್ರೆಡಿ ಯು ಆರ್ ಯೂಸಿಂಗ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇನ್ ಫೇಸ್ ವಾಶ್, ಸೀರಮ್ ಈ ತರ ಅಲ್ಲ. ಸೊ ಮಾಯಶ್ಚರೈಸರ್ ಶುಡ್ ಬಿ ಸಿಂಪಲ್ ಎನಫ್. ಓಕೆ, ಹೈಲುರಾನಿಕ್ ಆಸಿಡ್ ಅಥವಾ ಸೆರಮೈಡ್ ಕಂಟೈನ್ ಮಾಡುವಂತ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಸ್ನೇಲ್ ಮ್ಯೂಷಿನ್, ಸೊ ಈ ತರ ಮಾಯಶ್ಚರೈಸರ್ಸ್ ನ ಯೂಸ್ ಮಾಡಿ. ಸೊ ಹಿಯರ್ ಕಮ್ಸ್ ಸೆರಮೈಡ್. ಸೆರಮೈಡ್ ಬಂದು ನಿಮ್ಗೆ ತುಂಬಾ ಡ್ರೈ ಸ್ಕಿನ್ ಇದೆ ಅಂದ್ರೆ ಸೆರಮೈಡ್ ಬೇಸ್ಡ್ ಮಾಯಶ್ಚರೈಸರ್ ನ ಯೂಸ್ ಮಾಡಿ. ಕಾಂಬಿನೇಷನ್ ಅಥವಾ ಆಯಿಲಿ ಸ್ಕಿನ್ ಇದೆ ಅಂದ್ರೆ ಸ್ನೇಲ್ ಮ್ಯೂಷಿನ್ ಅಥವಾ ಹೈಲುರಾನಿಕ್ ಆಸಿಡ್ ಮಾಯಶ್ಚರೈಸರ್ ನ ನೀವು ಯೂಸ್ ಮಾಡಬಹುದು. ದಿಸ್ ಇಸ್ ಫಾರ್ ದ ಮಾಯಶ್ಚರೈಸರ್ ಪಾರ್ಟ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ನೀವು ಯಾವ್ದಾದ್ರು ಯೂಸ್ ಮಾಡಿ, SPF 50+ ಇರಬೇಕು. ಸೊ ಇದನ್ನ ನೀವು ಡೇ ಟೈಮ್ ಅಲ್ಲಿ ಖಂಡಿತವಾಗ್ಲೂ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ನೀವು ಆಲ್ರೆಡಿ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ ಸೆನ್ಸಿಟಿವ್ ಆಗ್ಬೋದು. ಸೊ ಅದರಿಂದ ಮಾರ್ನಿಂಗ್ ಟೈಮ್ ಅಲ್ಲಿ ನೀವು ಸನ್ಸ್ಕ್ರೀನ್ ಯೂಸ್ ಮಾಡಿ ನಿಮ್ಮ ಸ್ಕಿನ್ ನ ಪ್ರೊಟೆಕ್ಟ್ ಮಾಡಿಲ್ಲ ಅಂತಂದ್ರೆ ಆ ಪಿಗ್ಮೆಂಟೇಷನ್ ಇರೋದು ಇನ್ನ ಜಾಸ್ತಿನೇ ಆಗುತ್ತೆ ಹೊರತು ಕಡಿಮೆ ಆಗಲ್ಲ. ದಟ್ಸ್ ವೈ ಸನ್ಸ್ಕ್ರೀನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ರೆಡ್ಯೂಸ್ ದ ಪಿಗ್ಮೆಂಟೇಷನ್ ಆರ್ ಅನ್ಇವನ್ ಸ್ಕಿನ್ ಟೋನ್, ಬ್ಲೆಮಿಶ್ನೆಸ್, ಎನಿ ಡಾರ್ಕ್ನೆಸ್ ಇನ್ ದ ಸ್ಕಿನ್. ಸಿ, ಅನ್ಇವನ್ ಸ್ಕಿನ್ ಟೋನ್ ಅಂದ್ರೆ ಏನು? ನಿಮ್ಮ ಒರಿಜಿನಲ್ ಕಲರ್ ಏನಿರುತ್ತೆ ಅದು ಡಲ್ ಆಗಿ ಮೇ ಬಿ ಡಿಸ್ಕಲರೇಷನ್ ಆಫ್ ದ ಸ್ಕಿನ್ ಅಂತ ಹೇಳೋದ. ಮೇ ಬಿ ಯುವರ್ ಸ್ಕಿನ್ ಇಸ್ ಟರ್ನಿಂಗ್ ಟು ಸಮ್ ಅದರ್ ಕಲರ್. ಓಕೆ, ಸೊ ನೆಕ್ಸ್ಟ್ ಕಮ್ಸ್ ಬ್ಲೆಮಿಶ್ನೆಸ್. ಅಂದ್ರೆ ಅಲ್ಲಲ್ಲಿ
ಏನ್ ಹೇಳ್ತಾರೆ ಅಂದ್ರೆ ಅಗೇನ್ ಇಟ್ ಇಸ್ ಕೈಂಡ್ ಆಫ್ ಅನ್ಇವನ್ ಸ್ಕಿನ್ ಟೋನ್ ಅಂತಾನೆ ಹೇಳ್ಬೋದು. ಬ್ಲೆಮಿಶ್ನೆಸ್ ಅಂದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಬೇಡದೇ ಇರುವಂತ ಯಾವುದೋ ಒಂದು ಸ್ಕಿನ್ ಡಿಸ್ಕಲರೇಷನ್ ಆಗೋದನ್ನೇ ಅಗೇನ್ ಬ್ಲೆಮಿಶ್ನೆಸ್ ಅಂತ ಹೇಳೋದು. ಅಂದ್ರೆ ಇಟ್ಸ್ ಲೈಕ್ ಎಕ್ಸ್ಟ್ರಾ ಅನ್ವಾಂಟೆಡ್ ಲೇಯರ್ ಆನ್ ಯುವರ್ ಸ್ಕಿನ್. ಇದೆಲ್ಲ ಕೂಡ ಟ್ರೀಟ್ ಮಾಡ್ಬೇಕಂದ್ರೆ ಸನ್ಸ್ಕ್ರೀನ್ ಇಸ್ ದ ಮೇಜರ್ ರೋಲ್ to reduce these conditions, so please use the sunscreen. So this is the basic skincare you should follow for your skin to reduce any kind of pigmentation. ಇವಾಗ ನೋಡಿದ್ದು ಬೇಸಿಕ್ ಸ್ಕಿನ್ ಕೇರ್ ಎವ್ರಿ ಒನ್ ಶುಡ್ ಹ್ಯಾವ್ ಇಟ್ ಅನ್ನೋ ತರ. ಅಡಿಷನಲಿ ಇನ್ನ ಫಾಸ್ಟರ್ ಅಂಡ್ ಬೆಟರ್ ರಿಸಲ್ಟ್ ಬೇಕು ಅಂತಂದ್ರೆ ದಿಸ್ ಮೆಥಡ್ ವರ್ಕ್ ಲೈಕ್ ಅ ಮ್ಯಾಜಿಕ್ ಅಂತಾನೆ ಹೇಳ್ಬೋದು. ಸೊ ಅದೇ ಬಂದು ಸ್ಕಿನ್ ಎಕ್ಸ್ಫೋಲಿಯೇಷನ್. ವೀಕ್ಲಿ 1 time ಸ್ಕಿನ್ ಎಕ್ಸ್ಫೋಲಿಯೇಷನ್ ಇಸ್ ವೆರಿ ಗುಡ್. ಸೊ ಅದನ್ನ ಯಾವ ತರ ಮಾಡಬೇಕು ಏನು ಅಂತ ಸ್ಕಿನ್ ಎಕ್ಸ್ಫೋಲಿಯೇಷನ್ ಬಗ್ಗೆ ನಿಮ್ಗೆ ಏನಾದ್ರೂ ವಿಡಿಯೋ ಡೀಟೈಲ್ಡ್ ಆಗಿ ಬೇಕು ಅಂದ್ರೆ ನನಗೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಲ್ಲಿ ನಿಮ್ಗೆ AHA ಬೇಸ್ಡ್ ಸೀರಮ್ ಬರುತ್ತೆ, ಕ್ರೀಮ್ಸ್ ಬರುತ್ತೆ, ಗ್ಲೈಕಾಲಿಕ್ ಆಸಿಡ್, ಸೊ ಈ ಟೋನರ್ ಬರುತ್ತೆ. ಸೊ ವಿಚ್ ಯು ಕ್ಯಾನ್ ಅಪ್ಲೈ ಫಾರ್ 10 minutes, 7 to 10 minutes ಆ ತರ ಇರುತ್ತೆ. 7 to 10 minutes ಅಪ್ಲೈ ಮಾಡಿಬಿಟ್ಟು ಜಸ್ಟ್ ಯು ನೀಡ್ ಟು ವಾಶ್ ಯುವರ್ ಫೇಸ್. ಅದೇ ನಿಮಗೆ ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂತ ಕರೆಯೋದು. ನಾನು ಆ ಪ್ರಾಡಕ್ಟ್ಸ್ ಎಲ್ಲ ಕೂಡ ಟ್ಯಾಗ್ ಮಾಡಿರ್ತೀನಿ, ಯು ಕ್ಯಾನ್ ಚೆಕ್ ಇಟ್. ಓಕೆ, ವೀಕ್ಲಿ 1 time ಸ್ಕಿನ್ ಎಕ್ಸ್ಫೋಲಿಯೇಷನ್ ಮಾಡಿ. ನಿಮಗೆ ಹೋಮ್ ಮೇಡ್ ಮಾಡ್ತೀನಿ ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಕಾಫಿ ಪೌಡರ್ ಮಾಡ್ಬೋದು. ಕಾಫಿ ಪೌಡರ್ ಅಂದ ತಕ್ಷಣ ಅದನ್ನ ಹಾಕೊಂಡು ಚೆನ್ನಾಗಿ ಉಜ್ಜೋದಲ್ಲ, ಜಸ್ಟ್ ಕಾಫಿ ಪೌಡರ್ ಪೇಸ್ಟ್ ಮಾಡಿಕೊಳ್ಳಿ, ಸ್ಕಿನ್ಗೆ ಅಪ್ಲೈ ಮಾಡಿ ಒಂದು 5 to 10 minutes ಬಿಟ್ಟು ವಾಶ್ ಮಾಡಿ. ಅಷ್ಟೇ ಸ್ಕಿನ್ ಎಕ್ಸ್ಫೋಲಿಯೇಷನ್. ಡೋಂಟ್ ಯೂಸ್ ಲೆಮನ್ ಅಂಡ್ ಆಲ್ ಆಫ್ ದಟ್. ಡ್ರೈ ಸ್ಕಿನ್ ಇದ್ದು ಮನೆಯಲ್ಲೇ ಹೋಮ್ ಮೇಡ್ ಸ್ಕಿನ್ ಎಕ್ಸ್ಫೋಲಿಯೇಷನ್ ಏನ್ ಮಾಡ್ಬೋದು ಅಂತಂದ್ರೆ ಯು ಕ್ಯಾನ್ ಟೇಕ್ ಅ ಮಿಲ್ಕ್ ಅಂಡ್ ಆಲೋವೆರಾ. ಸೊ ಈ ತರ ಕಾಂಬಿನೇಷನ್, ಸ್ವಲ್ಪ ಪಿಂಚ್ ಆಫ್ ಟರ್ಮರಿಕ್ ನ ಕೂಡ ಆಡ್ ಮಾಡಿಬಿಟ್ಟು ಒಂದು ಪೇಸ್ಟ್ ಮಾಡಿ ಸ್ಕಿನ್ ಎಕ್ಸ್ಫೋಲಿಯೇಷನ್ ಮಾಡಿ. ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂದ್ರೆ ಜಸ್ಟ್ ಸಿಂಪಲ್ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಡೆಡ್ ಸ್ಕಿನ್ ನ ರಿಮೂವ್ ಮಾಡಿ ಹೊಸ ಸ್ಕಿನ್ ಸೆಲ್ಸ್ ನ ಏನ್ ಹೇಳ್ತಾರೆ, ಹೊಸ ಸ್ಕಿನ್ ಸೆಲ್ಸ್ ಬರೋದಕ್ಕೆ ಒಂದು ಒಳ್ಳೆ ದಾರಿ ಮಾಡ್ಕೊಡೋದಷ್ಟೇ ನಿಮ್ಗೆ ಸ್ಕಿನ್ ಎಕ್ಸ್ಫೋಲಿಯೇಷನ್ ಅಂತ ಕರೆಯೋದು. ನೆಕ್ಸ್ಟ್ ಕಮ್ಸ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್. ನಮಗೆ ಯಾವುದೇ ಸ್ಕಿನ್ ಇಂಪ್ರೂವ್ಮೆಂಟ್ ಆಗಲಿ, ಹೇರ್ ಇಂಪ್ರೂವ್ಮೆಂಟ್ ಆಗಲಿ, ಟೋಟಲಿ ಅವರ್ ಹೆಲ್ತ್ ಇಂಪ್ರೂವ್ಮೆಂಟ್ ಆಗಲಿ ಒಳ್ಳೇದಾಗಿ ಇರಬೇಕಂದ್ರೆ ಹೈಡ್ರೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಡ್ರಿಂಕ್ ಎನಫ್ ವಾಟರ್. ನಿಮ್ಮ ಬಾಡಿ ವೆಯ್ಟ್ ಪ್ರಕಾರ ನೀವು ಪರ್ ಡೇ ವಾಟರ್ ಎಷ್ಟು ತಗೋಬೇಕು ಅಷ್ಟು ತಗೊಳ್ಳಿ. ಬಟ್ ಮಿನಿಮಮ್ ಲೈಕ್ 2.5 to 3 liters ಮಿನಿಮಮ್. ಬಟ್ ಅದು ನಿಮ್ಮ ಬಾಡಿ ವೆಯ್ಟ್ ಪ್ರಕಾರ ವಾಟರ್ ವೇರಿಯೇಷನ್ ಆಗುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಿಕೊಂಡು ಪ್ಲೀಸ್ ಬಿ ಹೈಡ್ರೇಟೆಡ್. ನೆಕ್ಸ್ಟ್ ಕಮ್ಸ್ ಸ್ಮಾಲ್ ಲೈಫ್ ಸ್ಟೈಲ್ ಚೇಂಜಸ್ ನ ಮಾಡ್ಕೋಬಹುದು. ಓಕೆ, ನಿಮ್ ಸ್ಕಿನ್ ಟೋಟಲಿ ನಿಮ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಅಂಡ್ ಆಕ್ಸಿಜನ್ ಸಪ್ಲೈ ಚೆನ್ನಾಗಾದ್ರೆ ಯು ವಿಲ್ ಸಿ ದ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಯುವರ್ ಸ್ಕಿನ್ ಅಂಡ್ ಹೇರ್. ಸ್ಮಾಲ್ ಚೇಂಜಸ್ ಅಂದ್ರೆ ಯು ಕ್ಯಾನ್ ಡೂ 10 minutes ಡೇ, ಎನಿ ಆಕ್ಟಿವಿಟೀಸ್ ಯು ಲೈಕ್. ಓಕೆ, ಸೊ ನಾನು ಅದೇ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಲ್ಲ, ಬಿಕಾಸ್ ವಿಚ್ ಎವರ್ ಯು ಲೈಕ್, ವಿಚ್ ಎವರ್ ಆಕ್ಟಿವಿಟೀಸ್ ಗಿವ್ಸ್ ಯು ದ ಹ್ಯಾಪಿನೆಸ್ ಅಂತಾನೆ ಹೇಳ್ಬೋದು. ಸೊ ಡೂ ಇಟ್ ದ್ಯಾಟ್. ನೆಕ್ಸ್ಟ್ ಕಮ್ಸ್ ನಿಮ್ಮ ಡಯಟ್ ಅಲ್ಲಿ. ನಿಮ್ಮ ಡಯಟ್ ಅಲ್ಲಿ ಸ್ಕಿನ್ನೇ ನಿಮಗೆ ಜಾಸ್ತಿ ಟಾರ್ಗೆಟೆಡ್ ಇದೆ. ಸ್ಕಿನ್ ಹೆಲ್ತ್ ನ ಇಂಪ್ರೂವ್ ಮಾಡ್ಬೇಕಂದ್ರೆ ವೈಟಮಿನ್ ಎ, ವೈಟಮಿನ್ ಸಿ ಕಂಟೈನ್ ಮಾಡುವಂತ ಫುಡ್ಸ್ ಗಳನ್ನ ಆಡ್ ಮಾಡ್ಕೊಳ್ಳಿ. ಅಂಡ್ ಆಲ್ಸೋ ಮೇನ್ಲಿ ಐರನ್ ಅಂಡ್ ಜಿಂಕ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಸ್ಕಿನ್ ಅಂಡ್ ಹೇರ್ ಹೆಲ್ತ್ ಗೆ. ಸೊ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ ನಿಮ್ಮ ಡಯಟ್ ಅಲ್ಲಿ. ಸಿ ಇಫ್ ಯು ಹ್ಯಾವ್ ಅ ಡೆಫಿಷಿಯನ್ಸಿ, ಗೋ ಅಂಡ್ ಆಸ್ಕ್ ಯುವರ್ ಡಾಕ್ಟರ್ಸ್ ಅಂಡ್ ಸ್ವಲ್ಪ ಬ್ಲಡ್ ಚೆಕ್ಅಪ್ ಮಾಡ್ತಾರೆ. ಮಾಡಿಸಿ ಏನ್ ಡೆಫಿಷಿಯನ್ಸಿ ಇದೆ ಅದ್ರ ಮೇಲೆ ನಿಮಗೆ ಸಪ್ಲಿಮೆಂಟ್ ಸಜೆಸ್ಟ್ ಮಾಡಿದ್ರೆ ತಗೊಳ್ಳಿ, ಇಲ್ಲ ನಿಮ್ಮ ಡಯಟ್ ಅಲ್ಲಿ ಏನ್ ಇಂಪ್ರೂವ್ ಮಾಡ್ಬೇಕಂತ ಹೇಳ್ತಾರೆ. ಸೊ ಜಸ್ಟ್ ಫಾಲೋ that to see the lot of improvement in your skin and hair. These are the important steps to follow anta helbodu. And one more thing, are you seeing patches in my skin, white patches? That's because of the deficiency in my body. Okay, ಅದಕ್ಕೆ ನಾನು ಅದ್ರ ಮೇಲೆ ಸಪ್ಲಿಮೆಂಟ್ಸ್ ಅಲ್ಲಿ ಇದ್ದೀನಿ. ಇಟ್ ವಿಲ್ ಟೇಕ್ ಸಮ್ ಟೈಮ್ಸ್ ಟು ಗೋ. ಇವಾಗ ಏನೇನ್ ಮಾಡಬಾರ್ದು ಅಂತ ತಿಳ್ಕೊಳತ್ತ. ಓಕೆ, ಡೈರೆಕ್ಟ್ ಸನ್ ಎಕ್ಸ್ಪೋಜರ್ ಮಾಡಬೇಡಿ ನಿಮ್ಮ ಸ್ಕಿನ್ನಿಗೆ. ಇನ್ನ ಕೂಡ ಜಾಸ್ತಿ ನಿಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಆಗ್ಬೋದು. ಸೊ ಯಾವ ತರ ಪ್ರೊಟೆಕ್ಟ್ ಮಾಡ್ಬೇಕಂತ ಹೇಳಿದೀನಿ, ಜಸ್ಟ್ ಫಾಲೋ ದಟ್. ಅಂಡ್ ನೆಕ್ಸ್ಟ್ ಥಿಂಗ್, ಹೈಡ್ರೇಷನ್ ಇಲ್ಲದೆ ಇರೋದು ಅಂಡ್ ಡಯಟ್ ಫಾಲೋ ಮಾಡದೇ ಇರೋದು, ಲೈಫ್ ಸ್ಟೈಲ್ ಚೇಂಜಸ್ ಮಾಡದೇ ಇರೋದು, ಇದೆಲ್ಲ ಕೂಡ ಎಫೆಕ್ಟ್ ಆಗುತ್ತೆ ನಿಮ್ಮ ಸ್ಕಿನ್ ಮೇಲೆ. ಸನ್ಸ್ಕ್ರೀನ್ ಯೂಸ್ ಮಾಡದೇ ಇರೋದು, ಇಟ್ ಇಸ್ ದ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಮ್ಸ್, ನೀವು ಯಾವುದೇ ಅಷ್ಟೇ ತುಂಬಾ ಮಾಡಿದ್ರು ಅದರಿಂದ ಸೈಡ್ ಎಫೆಕ್ಟ್ಸ್ ಆಗುತ್ತೆ. ಜಾಸ್ತಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ನ ಅಟ್ ಒನ್ ಟೈಮ್ ನೀವು ತುಂಬಾ ಪೇರ್ ಅಪ್ ಮಾಡಿ ಅಪ್ಲೈ ಮಾಡ್ತೀರಾ ಅಂದ್ರೆ ಟೂ ಮಚ್ ಆಫ್ ಪ್ರಾಡಕ್ಟ್ ಕ್ಯಾನ್ ಕಾಸ್ more issues in your skin. Less product, more result. So ಅದನ್ನು ಕೂಡ ನೋಡ್ಕೊಂಡು ಯೂಸ್ ಮಾಡಿ. ವೀಕ್ಲಿ 3 or 4 times ಸ್ಕಿನ್ ಎಕ್ಸ್ಫೋಲಿಯೇಷನ್ ಮಾಡೋದು ಇಟ್ ಇಸ್ ಅ ಬಿಗ್ ನೋ. ಇದೆಲ್ಲ ಬೇಸಿಕ್ ಥಿಂಗ್ಸ್ ವಿಚ್ ಯು ಶುಡ್ ನಾಟ್ ಡೂ. ವೆರಿ ಇಂಪಾರ್ಟೆಂಟ್ ಟಿಪ್ಸ್ ಅಂತ ಹೇಳ್ಬೋದು. ಓಕೆ, ಸೊ ಯಾವುದು ಅಂದ್ರೆ ನೀವೇನಾದ್ರೂ ಅಬೌಟ್ 25+ ಇದ್ದೀರಾ ಅಂದ್ರೆ ಆಡ್ ಅ ರೆಟಿನಾಯಿನ್ ಅಥವಾ ರೆಟಿನಾಲ್ ಇನ್ ಯುವರ್ ಸ್ಕಿನ್ ಕೇರ್ ರೊಟೀನ್. ಸೊ ಇದ್ರ ಬಗ್ಗೆ ಬೇಕಾದ್ರೆ 1 time ಡರ್ಮಟಾಲಜಿಸ್ಟ್ ನ ಕನ್ಸಲ್ಟ್ ಮಾಡಿಬಿಟ್ಟು ನಿಮ್ಮ ಸ್ಕಿನ್ನಿಗೆ ಯಾವುದು ಟಾಲರೆನ್ಸ್ ಇರುತ್ತೆ ಅದನ್ನ ನೋಡಿಕೊಂಡು ಪ್ರಿಸ್ಕ್ರೈಬ್ಡ್ ಮಾಡಿ ನೀವು ರೆಟಿನಾಲ್ ನ ಅಥವಾ ಟ್ರೆಟಿನಾಯಿನ್ ನ ನಿಮ್ಮ ಸ್ಕಿನ್ನಿಗೆ ಆಡ್ ಮಾಡ್ಕೊಳ್ಳಿ. ಇಟ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್. ಇಫ್ ಯು ಆರ್ ಬಿಲೋ 25 ಅಂಡ್ ಅಬೋವ್ 18 years, ದೆನ್ ಆಡ್ ಅ ಸ್ನೇಲ್ ಮ್ಯೂಷಿನ್ ಅಥವಾ ಮಲ್ಟಿಪೆಪ್ಟೈಡ್ ಸೀರಮ್. ಇದೆಲ್ಲ ಏನ್ ಮಾಡುತ್ತೆ, ನಿಮ್ ಸ್ಕಿನ್ ಅಲ್ಲಿ ಕೊಲಾಜಿನ್ ಬೂಸ್ಟ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಸಿ, ಕೊಲಾಜಿನ್
ಹ್ಯಾವ್ ಟು ಬಿ ಬೂಸ್ಟೆಡ್ ವಿತ್ ಯುವರ್ ಡಯಟ್. ಇಂಡೈರೆಕ್ಟ್ಲಿ ನಿಮ್ಮ ಸ್ಕಿನ್ಗೆ ಈ ಪ್ರಾಡಕ್ಟ್ಸ್ ರೆಟಿನಾಲ್ ಆಗ್ಬೋದು, ಮಲ್ಟಿಪೆಪ್ಟೈಡ್ ಸೀರಮ್ ಆಗ್ಬೋದು, ಅಥವಾ ಸ್ನೇಲ್ ಮೋಷನ್ ಆಗ್ಬೋದು, ಇಂಡೈರೆಕ್ಟ್ಲಿ ನಿಮ್ಮ ಸ್ಕಿನ್ ಅಲ್ಲಿ ಕೊಲಾಜಿನ್ ಬೂಸ್ಟ್ ಮಾಡೋದಕ್ಕೆ ಈ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಕೂಡ ಹೆಲ್ಪ್ ಮಾಡುತ್ತೆ. ಬಟ್ ಐ ಆಮ್ ಟೆಲ್ಲಿಂಗ್ ಅಗೇನ್, ಕೊಲಾಜಿನ್ ಬೂಸ್ಟ್ ಮಾಡ್ಬೇಕಂದ್ರೆ ಫುಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ದಿಸ್ ಇಸ್ ದ ಬೇಸಿಕ್ ಸ್ಕಿನ್ ಕೇರ್ ಎವ್ರಿ ಒನ್ ಹ್ಯಾವ್ ಟು ಫಾಲೋ. ನಾವು ತುಂಬಾ ಜನ ಸ್ಕಿನ್ ನೋಡ್ಬಿಟ್ಟು ಎಷ್ಟು ಚೆನ್ನಾಗಿದೆ ಹಾಗೆ ಹೇಗೆ ಅಂದ್ರೆ ಅಷ್ಟು ಎಫರ್ಟ್ ಹಾಕಿ ಅವ್ರು ಸ್ಕಿನ್ ಕೇರ್ ಮಾಡ್ತಿರ್ತಾರೆ. ಸೊ ಅದೇ ತರ ನೀವು ಸ್ಕಿನ್ ಕೇರ್ ಬಗ್ಗೆ ಲೇಸಿ ಮಾಡ್ಕೊಳ್ದೆ, ವೆನ್ ಯು start following the proper skincare, your skin will give you that result. And lastly, ಎಲ್ಲ ಪಿಗ್ಮೆಂಟೇಷನ್ ಕೂಡ ನಾವೇ ಸೆಲ್ಫ್ ಕೇರ್ ಮಾಡಿ ಟ್ರೀಟ್ ಮಾಡೋದಕ್ಕಾಗಲ್ಲ. ಅಂಡ್ ಇಟ್ಸ್ ನೀಡೆಡ್ ಡರ್ಮಟಾಲಜಿಸ್ಟ್ ಸಜೆಷನ್ ಆಲ್ಸೋ, ಕನ್ಸಲ್ಟೇಷನ್ ಬೇಕಾಗುತ್ತೆ. ವೆನ್ ಯು ಆರ್ ಫೇಸಿಂಗ್ ಟೂ ಮಚ್ ಆಫ್ ಹೈಪರ್ ಪಿಗ್ಮೆಂಟೇಷನ್ ಆಗ್ಬೋದು, ಅಥವಾ ತುಂಬಾ ನೀವೇ ಸೆಲ್ಫ್ ಕೇರ್ ಮಾಡಿದ್ರು ಕೂಡ ಇನ್ನ ಅದು ಹೋಗ್ತಿಲ್ಲ ಅಂತಂದಾಗ ಜಸ್ಟ್ ವಿಸಿಟ್, ಅಥವಾ ಬಿಫೋರ್ ಓನ್ಲಿ ನಿಮ್ಗೆ ಯಾವಾಗ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಯ್ತು ಅವಾಗ ವಿಸಿಟ್ ಮಾಡಿದ್ರು ಇಟ್ ಇಸ್ ಗುಡ್. ಅಂಡ್ ವೈ ಪಿಗ್ಮೆಂಟೇಷನ್ ಹ್ಯಾಪನ್ಸ್, ನಿಮಗೆ ಜೆನೆಟಿಕ್ಸ್ ಇರ್ಬೋದು, ಟೂ ಮಚ್ ಆಫ್ ಸನ್ ಎಕ್ಸ್ಪೋಜರ್ ಇರ್ಬೋದು, ಸ್ಟಬರ್ನ್ ಟ್ಯಾನ್ ಅಂತ ಹೇಳ್ತೀವಿ, ಅಥವಾ ಸ್ಟಬರ್ನ್ ಪಿಗ್ಮೆಂಟೇಷನ್ ಅಂತ ಹೇಳ್ತೀವಿ. ನಿಮಗೆ ತುಂಬಾ ವರ್ಷದಿಂದ ಸನ್ ಎಕ್ಸ್ಪೋಜರ್ ಆಗಿ 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 ನಿಮ್ಮ ಸ್ಕಿನ್ ಮೇಲೆ ಆ ಟ್ಯಾನ್ ಅನ್ನೋದು ಕೂತಿರುತ್ತೆ. ಸೊ ಅದನ್ನ ನೀವು ಮನೆಯಲ್ಲಿ ಏನೇ ಮಾಡಿದ್ರು ಒಂದೊಂದ್ಸರಿ ಟ್ರೀಟ್ ಆಗಲ್ಲ. ಅದಕ್ಕೆ ಸ್ವಲ್ಪ ಮೆಡಿಕಲಿ ನೀವು ಟ್ರೀಟ್ ಮಾಡಬೇಕಾಗುತ್ತೆ ನಿಮ್ಮ ಸ್ಕಿನ್ ಅಲ್ಲಿರುವಂಥ ಪಿಗ್ಮೆಂಟೇಷನ್. ಅಂದರೆ ನೆಕ್ಸ್ಟ್ ಬಂದು ಹುಡುಗಿರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ, ಹಾರ್ಮೋನಲ್ ಚೇಂಜಸ್ ಆಗ್ತಿರುತ್ತೆ ಅವಾಗವಾಗ. ಸೊ ಅದರಿಂದ ಕೂಡ ನಿಮ್ಮ ಸ್ಕಿನ್ ಮೇಲೆ ಈ ಥರ ಪ್ರಾಬ್ಲಮ್ಸ್ ಎಲ್ಲ ಟ್ರಿಗರ್ ಆಗ್ತಿರುತ್ತೆ. ಆಕ್ನಿ ಮಾರ್ಕ್ಸ್ ಎಲ್ಲ ಉಳಿದು ಡಾರ್ಕ್ ಸ್ಪಾಟ್ಸ್ ಆಗಿ ಅದು ಕೂಡ ಪಿಗ್ಮೆಂಟೇಷನ್ ಆಗ್ತಿರುತ್ತೆ. ನೀವು ಒಳ್ಳೆ ನ್ಯೂಟ್ರಿಷಸ್ ಫುಡ್ ತಗೊಳ್ತಿಲ್ಲ ಅಂತಂದಾಗ್ಲೂ ಕೂಡ ನ್ಯೂಟ್ರಿಷನಲ್ ಡಿಫಿಷಿಯನ್ಸಿ ಕೂಡ ನಿಮ್ಮ ಬಾಡಿಯಲ್ಲಿ ಆದಾಗ ಇಂಡೈರೆಕ್ಟ್ಲಿ ನಿಮ್ಮ ಸ್ಕಿನ್ ಮೇಲೆ ಪಿಗ್ಮೆಂಟೇಷನ್ ಕೂಡ ಕಾಸ್ ಆಗುತ್ತೆ. ಅಂಡ್ ದಿಸ್ ಇಸ್ ದ ಲಾಸ್ಟ್ ಥಿಂಗ್ ಐ ಆಮ್ ಟೆಲಿಂಗ್. ಬಟ್ ಡೆಫಿನೆಟ್ಲಿ ನಿಮಗೆ ಡಿಫಿಷಿಯನ್ಸಿ ಸ್ಟಾರ್ಟ್ ಆದಾಗ ನಿಮ್ಮ ಸ್ಕಿನ್ ಮೇಲೆ ರಿಫ್ಲೆಕ್ಟ್ ಆಗುತ್ತೆ. ದಟ್ಸ್ ಲೈವ್ ಎಕ್ಸಾಂಪಲ್. ಐ ಆಮ್ ಸ್ಟ್ಯಾಂಡಿಂಗ್ ಹಿಯರ್, ಯು ಕ್ಯಾನ್ ಸಿ ದ ವೈಟ್ ಪ್ಯಾಚಸ್ ಇನ್ ಮೈ ಸ್ಕಿನ್. ದಟ್ಸ್ ಆಲ್. ಸೊ ಐ ಥಿಂಕ್ ಸ್ವಲ್ಪ ಆಲ್ಮೋಸ್ಟ್ ಡೀಟೇಲ್ಡ್ ಆಗಿ ನಿಮಗೆ ಅರ್ಥ ಆಗೋ ಥರ ತಿಳಿಸ್ಕೊಟ್ಟಿದ್ದೀನಿ ಅನ್ಕೊಳ್ತೀನಿ ಅಬೌಟ್ ದಿಸ್ ಪಿಗ್ಮೆಂಟೇಷನ್ ಟಾಪಿಕ್. ಸೊ ಇಫ್ ಯು ನೀಡ್ ಅ ನೆಕ್ಸ್ಟ್ ಸ್ಕಿನ್ ಕೇರ್ ಟಾಪಿಕ್ ವಿಚ್ ಒನ್ ಅಂತ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ಖಂಡಿತವಾಗ್ಲೂ ಬರೋ ವಿಡಿಯೋಸ್ಗಳಲ್ಲಿ ತಿಳಿಸ್ಕೊಡ್ತೀನಿ. ಐ ಹೋಪ್ ಎಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಸೊ ನಿಮ್ಗೆ ಯಾರಿಗಾದ್ರೂ ಏನಾದರೂ ಡೌಟ್ ಇದ್ರೆ ಯು ಕ್ಯಾನ್ ಕಮೆಂಟ್ ಅಂಡ್ ಐ ವಿಲ್ ಜಸ್ಟ್ ಡೆಫಿನೆಟ್ಲಿ ರಿಪ್ಲೈ ಫಾರ್ ಆಲ್ ಯುವರ್ ಕಮೆಂಟ್ಸ್. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಂಡ್ ವಿಲ್ ಸಿ ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಅಲ್ಲಿ ತನಕ ಎಲ್ಲರಿಗೂ ಬಾಯ್ ಬಾಯ್, ಟೇಕ್ ಕೇರ್.